ಮೊದಲನೆಯದಾಗಿ SRK ಎಜುಕೇಶನ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಈ ಒಂದು ಅಧ್ಯಯನದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದಾಗಿ ತಮ್ಗೆಲ್ರಿಗೂ ತುಂಬಾನೇ ಅನುಕೂಲವಾಗುತ್ತದೆ. ಯಾಕಪ್ಪ ಅಂದ್ರೆ ನೀವು ಒಟ್ಟಿನಲ್ಲಿ 45 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಇದರಿಂದಾಗಿ ನೀವು 100 ಅಂಕಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ಹೀಗಾಗಿ ಹಂತವಾಗಿ ನಾವು ನೋಡ್ತಾ ಬರೋಣ. ಗದ್ಯ ಭಾಗ ಸಂಬಂಧಪಟ್ಟಂತೆ ನಮ್ಮ ಭಾಷೆ ಅಂದ್ರೆ ಮೊದಲನೆಯದಾಗಿ ನಮ್ಮ ಭಾಷೆ ಅಂತಕ್ಕಂತಹ ಒಂದು ಗದ್ಯ ಭಾಗದ ಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ ಈ ಒಂದು ಗದ್ಯದಲ್ಲಿ 2 ಪ್ರಶ್ನೆಗಳಿಗೆ ನಾವು ಬರಿಬೇಕು. ಇದರಿಂದಾಗಿ 3 ಅಂಕಗಳು ನಮ್ಗೆ ಬರ್ತವೆ. ಹಾಗೆ ಮುಂದುವರೆದರೆ ಎರಡನೇ ಗದ್ಯ ವ್ಯಾಘ್ರಗೀತೆ. ಈ ವ್ಯಾಘ್ರಗೀತೆಯಲ್ಲಿ 1 ಅಂಕದ್ದು ಒಂದು ಪ್ರಶ್ನೆ, 3 ಅಂಕದ್ದು ಒಂದು ಪ್ರಶ್ನೆ ಬರ್ತದೆ. ಇದರಲ್ಲಿಯೂ ಕೂಡ 2 ಪ್ರಶ್ನೆಗಳನ್ನು ನಾವು ಬರಿಬೇಕು. ಒಟ್ಟಿನಲ್ಲಿ 4 ಅಂಕಗಳು ದೊರೆಯುತ್ತವೆ. ಹಾಗೆ ಮುಂದುವರೆದರೆ ಮೂರನೇ ಗದ್ಯ ಭಾಗ ಭಾಗ್ಯಶಿಲ್ಪಿಗಳು. ಈ ಭಾಗ್ಯಶಿಲ್ಪಿಗಳಲ್ಲಿ 2 ಅಂಕದ ಒಂದು ಪ್ರಶ್ನೆ, ಹಾಗೆ 3 ಅಂಕದ ಒಂದು ಪ್ರಶ್ನೆ. ಅಂದ್ರೆ ಇಲ್ಲಿಯೂ ಕೂಡ 2 ಪ್ರಶ್ನೆಗಳು ಬರ್ತವೆ, ಆದ್ರೆ ಅಂಕ 5 ಇರುತ್ತದೆ. ಹಾಗೆ ಮುಂದೆ ನೋಡಿದರೆ 4ನೆಯ ಗದ್ಯ ಭಾಗ ಎದೆಗೆ ಬಿದ್ದ ಅಕ್ಷರ. ಈ ಒಂದು ಅಧ್ಯಾಯದಲ್ಲಿ ಕೇವಲ 3 ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ. ಇದರಿಂದ ನಾವು ಈಸಿಯಾಗಿ 3 ಅಂಕಗಳನ್ನು ಪಡೆದುಕೊಳ್ಳಬೇಕು. ಅಂದ್ರೆ ಇಲ್ಲಿ ಏನಿದೆಯಲ್ಲ ಇದೇ ತರನೇ ನಿಮ್ಮ ಕ್ವಶನ್ ಪೇಪರ್ ಕೂಡ ಸೆಟ್ ಆಗಿರುತ್ತದೆ. ಈಗ 4ನೇ ಅಧ್ಯಾಯ ಯುದ್ಧ. ಈ ಯುದ್ಧ ಎಂಬ ಅಧ್ಯಯನಕ್ಕೂ ಕೂಡ 3 ಅಂಕದ ಒಂದು ಪ್ರಶ್ನೆ ಕೇಳಿರ್ತಾರೆ. ಇಲ್ಲಿ ಸಹಜವಾಗಿ 3 ಅಂಕದ ಮಾತ್ರನೇ ಓದಬೇಕು. ಹಾಗೆ ಮುಂದೆ ಹೋದರೆ 6ನೇ ಗದ್ಯವಾದಂಥ ಶಬರಿ. ಈ ಶಬರಿ ಅಂಕದಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿರುತ್ತಾರೆ. ಅದನ್ನಷ್ಟೇ ನಾವು ಓದಬೇಕು. ಅಂದ್ರೆ ಶಬರಿ ಅಂಕದಲ್ಲಿ 4 ಅಂಕ ಇರುತ್ತದೆ. ಅದು 4 ಅಂಕದ ಒಂದು ಪ್ರಶ್ನೆ ಮಾತ್ರ ಆಗಿರುತ್ತದೆ. ಹಾಗೆ ಮುಂದುವರೆದರೆ ಲಂಡನ್ ನಗರ ಎಂಬ ಒಂದು ಗದ್ಯ ಭಾಗದ ಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಟೋಟಲ್ ಆಗಿ 2 ಪ್ರಶ್ನೆಗಳು ಬರ್ತವೆ. ಇಲ್ಲಿ 3 ಅಂಕಗಳು ನಮಗೆ ಬರ್ತದೆ ಅಂತ ನೋಡಬೇಕು. ಹಾಗೆ ಮುಂದುವರೆದರೆ 8ನೇ ಅಧ್ಯಾಯ ಅಗ್ನಿಭೂತಿ ವಾಯುಭೂತಿಯರ ಕಥೆ. ಈ ಒಂದು ಅಧ್ಯಯನದ ಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ 3 ಅಂಕಗಳು ನಮಗೆ ಬರ್ತವೆ. ಇನ್ನು ಗದ್ಯ ಭಾಗ ಆಯಿತು. ಇನ್ನು ಗದ್ಯ ಭಾಗದ ನಂತರ ಬರ್ತಕ್ಕಂಥದ್ದು ಪದ್ಯ ಭಾಗ. ಈ ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಪ್ರಶ್ನಾ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯ ಪದ್ಯ ಸಂಕಲ್ಪ ಗೀತೆ. ಈ ಒಂದು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯದ ಮೇಲೆ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಪದ್ಯನೇ ಆಗಿರ್ಬೋದು, ಹೌದಲ್ಲ ಫ್ರೆಂಡ್ಸ್? ಹಾಗೆ ಮುಂದುವರೆದರೆ 2ನೇ ಪದ್ಯ ಅಂದ್ರೆ 10ನೇದಾಗಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತಕ್ಕಂಥ ಒಂದು ಪದ್ಯದ ಮೇಲೆ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆಯನ್ನ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೆ 5 ಅಂಕಗಳನ್ನು ಇರುವುದನ್ನು ನಾವು ನೋಡ್ತೀವಿ. ಹಾಗೆ 11ನೇದಾಗಿ ಕೌರವೇಂದ್ರರನ್ನು ಕೊಂದೆ ನೀನು ಅಂತಕ್ಕಂಥ ಒಂದು ಪದ್ಯದ ಮೇಲೆ 4 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ ಸ್ನೇಹಿತರೆ. ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಹಾಗೆ ಮುಂದೆ ಹೋದರೆ ಚಲಮಣೆ ಅಂತಕ್ಕಂತಹ ಒಂದು ಪದ್ಯ ಭಾಗದಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿರ್ತಾರೆ. ಅದನ್ನು ನೋಡಿಕೊಳ್ಳಿ. ಹಾಗೆ ಮುಂದುವರೆದರೆ ಹಸುರು ಅಂತಕ್ಕಂಥ ಒಂದು ಪದ್ಯದ ಮೇಲೆ 3 ಅಂಕದ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಇಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಅದು ಮತ್ತು ಹಸುರು ಅಂತಕ್ಕಂಥ ಮತ್ತು ಅಲ್ಲಿ ಸೇಮ್ ಆಗಿ ಬಂದಿದೆ. ಹಾಗೆ ಬಂದರೆ ಹಲಗಲಿ ಬೇಡರು ಎಂಬ ಪದ್ಯದ ಮೇಲೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಪ್ರಶ್ನೆ, ಟೋಟಲ್ ಆಗಿ 2 ಪ್ರಶ್ನೆಗಳು, 3 ಅಂಕಗಳು ಈ ಹಲಗಲಿ ಬೇಡರು ಎಂಬ ಅಧ್ಯಯನದಲ್ಲಿ ನಾವು ನೋಡ್ತೀವಿ. ಹಾಗೆ ಮುಂದುವರೆದರೆ ವೀರಲವ ಅಂತಕ್ಕಂಥ ಒಂದು ಪದ್ಯದಲ್ಲಿ 4 ಅಂಕಗಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದು 4 ಅಂಕದ ನೇರವಾಗಿರುತ್ತದೆ. ಹಾಗೆ ಮುಂದುವರೆದರೆ ಕೆಮ್ಮಣೆ
ಕೆಮ್ಮಣಿ ಅಂತಕ್ಕಂಥ ಒಂದು 16ನೇ ಪದ್ಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದು ಒಂದು ಕೊನೆಯ ಪದ್ಯ. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾರೆ, ಅದು 4 ಅಂಕಗಳಿಗೆ. ಇದು ಪದ್ಯ ಗದ್ಯದಾಯ್ತು. ಹಾಗೆ ಮುಂದೆ ಬರೆದರೆ ಸ್ನೇಹಿತರೆ, ಗದ್ಯ ಪದ್ಯದ ಜೊತೆಗೆ ಪೂರಕ ಅಧ್ಯಾಯ. ಈ ಪೂರಕ ಅಧ್ಯಾಯದಲ್ಲಿಯೂ ಕೂಡ ನಮಗೆ ಅಂಕಗಳು ಬರ್ತಾವ. ಅದನ್ನೊಂದು ಯಾವ ಪೂರಕ ಅಧ್ಯಾಯದಲ್ಲಿ ಎಷ್ಟು ಅಂಕದ ಪ್ರಶ್ನೆಯನ್ನು ಕೇಳ್ತಾರಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯ ಪೂರಕ ಅಧ್ಯಾಯವಾದಂಥ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಒಂದು ಅಧ್ಯಾಯದ ಮೇಲೆ 1 ಅಂಕಕ್ಕೆ 1 ಪ್ರಶ್ನೆ ಇರುವುದನ್ನು ಮಾತ್ರ ನಾವು ಗಮನಿಸ್ತೀವಿ. ಇನ್ನು ಎರಡನೆಯದಾಗಿ ಅಂದ್ರೆ ಪೂರಕ ಅಧ್ಯಾಯದಲ್ಲಿ ಎರಡನೆಯದಾಗಿ ಭಗತ್ ಸಿಂಗ್ ಅಂತಕ್ಕಂಥ ಒಂದು ಅಧ್ಯಾಯ ಬರ್ತದೆ. ಭಗತ್ ಸಿಂಗ್ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ, ಅಂದ್ರೆ ಒಂದೇ ಪ್ರಶ್ನೆಯನ್ನು ಈ ಭಗತ್ ಸಿಂಗ್ ಅಧ್ಯಾಯದಲ್ಲಿ ಕೇಳ್ತಾರೆ, ಅದು 2 ಅಂಕಕ್ಕೆ. ಹಾಗೆ ಮುಂದುವರೆದರೆ ಚಿಂತನೆಗಳು ಅಂತಕ್ಕಂಥ ಒಂದು ಪೂರಕ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು 2 ಅಂಕಕ್ಕೆ ಮಾತ್ರ ಕೇಳ್ತಾರೆ ಈ ಅಧ್ಯಾಯದ ಮೇಲೆ. ಇನ್ನು ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ವಚನಗಳು ಅಂತಕ್ಕಂತಹ ಒಂದು ಪೂರಕ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು 2 ಅಂಕಕ್ಕೆ ಕೇಳ್ತಾರೆ. ಒಟ್ಟಿನಲ್ಲಿ ಈ ಭಗತ್ ಸಿಂಗ, ಈ ಚಿಂತನೆಗಳು, ವಚನಗಳು ಈ ಅಧ್ಯಯನದಲ್ಲಿ ಸೇಮ್ ಅಂದ್ರೆ 2 ಅಂಕದ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಈಸಿ ಆಗುತ್ತೆ ಫ್ರೆಂಡ್ಸ್ ಓದ್ಲಿಕ್ಕೆ. ಇನ್ನು ಮುಂದುವರೆದರೆ ಇನ್ನೊಂದು ಪೂರಕ ಅಧ್ಯಾಯ ಅಂದ್ರೆ ಕೊನೆಯ ಅಧ್ಯಾಯದಲ್ಲಿ ಉಪದೇಶ ಅಂತಕ್ಕಂಥ ಒಂದು ಅಧ್ಯಯನದಲ್ಲಿಯೂ ಕೂಡ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅದು 2 ಅಂಕಕ್ಕೆ. ಇವು 4 ಕೂಡ ಸೇಮ್ ಆಗಿರೋದನ್ನು ಇಲ್ಲಿ ನಾವು ನೋಡ್ತೀವಿ. ಇನ್ನು ಕಂಠಪಾಠವನ್ನು ಅದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂತದ್ದಾಗಿರುತ್ತದೆ. ಈ ಪದ್ಯ ರೂಪದಲ್ಲಿ ಇರುವುದರಿಂದ ಇದನ್ನು ಸಪ್ರೇಟ್ ಆಗಿ 4 ಅಂಕಕ್ಕೆ 1 ಕೇಳ್ತಾರೆ. ಆದರೆ ಕಂಠಪಾಠಕ್ಕೆ 4 ಅಂಕ ಇರುತ್ತೆ, ಅದನ್ನು ಯಾವುದ್ರ ಮೂಲಕನೂ ಕೇಳಬಹುದು ಅಂತ ತಿಳ್ಕೊಳ್ಳೋಣ. ಇನ್ನು ಮುಂದಿನದಾಗಿ ವ್ಯಾಕರಣ ಸಂಬಂಧಪಟ್ಟಕ್ಕೆ ಯಾವುದರಲ್ಲಿ ಎಷ್ಟೆಷ್ಟು ಅಂಕಗಳಿವೆ ಎಂದು ಇಲ್ಲಿ ತಿಳಿದುಕೊಳ್ಳೋಣ. ಇನ್ನು ವ್ಯಾಕರಣ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ವ್ಯಾಕರಣದಲ್ಲಿ 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಆ 10 ಅಂಕಗಳಿಗೆ 10 ಮಾರ್ಕ್ಸ್ಗಳನ್ನು ನಾವು ನೋಡ್ತೀವಿ. ಇನ್ನು ಮುಂದಿನದಾಗಿ ಅದೇ ವ್ಯಾಕರಣದ ಒಂದು ಭಾಗ ಅಂದ್ರೆ ಛಂದಸ್ ಆಗಿರುತ್ತದೆ. ಆ ಛಂದಸ್ನಲ್ಲಿ 3 ಅಂಕದ ಒಂದು ಪ್ರಶ್ನೆ ನೋಡ್ಬೋದು. 3 ಅಂಕದ ಒಂದು ಪ್ರಶ್ನೆ. ಅಲಂಕಾರದಲ್ಲಿ 3 ಅಂಕದ ಒಂದು ಪ್ರಶ್ನೆ. ನೆಕ್ಸ್ಟ್ ಒಂದು ಗಾದೆ ಮಾತನ್ನು ಬರಿಬೇಕು, 2 ಕೇಳಿರ್ತಾರೆ, 1 ಬರಿಬೇಕು, ಅದಕ್ಕೂ ಕೂಡ 3 ಅಂಕ ಇರುತ್ತದೆ. ಇವು ಯೂಶುವಲ್ ಆಗಿ 3 ಛಂದಸ್ಸು, ಅಲಂಕಾರ, ಗಾದೆ ಮಾತು 3 ಅಂಕದ ಒಂದೊಂದು ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ಈಗಿರ್ತಾನೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಎಕ್ಸಾಮ್ ಸಮೀಪ ಅಂದಮೇಲೆ ಅದನ್ನ ನೋಡಿಲ್ಲ ಇದು ನೋಡಿಲ್ಲ ಅನ್ಕೊಳಕ್ ಹೋಗಬೇಡಿ. ಹಾಗೆ ಅಂದ್ರೆ ವ್ಯಾಕರಣ, ಛಂದಸ್ಸು, ಅಲಂಕಾರ, ನೆಕ್ಸ್ಟ್ ಗಾದೆ ಇದಾಯ್ತು. ಇನ್ನು ಮುಂದಿನದಾಗಿ ಇನ್ನೂ 2 ವಿಷಯಗಳು ಉಳಿತವೆ. ಪತ್ರಲೇಖನ. ಈ ಪತ್ರಲೇಖನ ಮತ್ತು ಪ್ರಬಂಧ 5 ಮಾರ್ಕ್ಸಿಗೆ ಒಂದೊಂದು ಕೇಳ್ತಾರೆ. ಪತ್ರಲೇಖನ 5 ಮಾರ್ಕ್ಸಿಗೆ ಒಂದು ಬರಿಬೇಕು, ಪ್ರಬಂಧನ 5 ಮಾರ್ಕ್ಸಿಗೆ ಒಂದು ಬರಿಬೇಕು. ಟೋಟಲ್ ಆಗಿ 100 ಅಂಕಗಳಿಗೆ ನೀವು ಬಿಡಿಸ್ತೀರ ಸ್ನೇಹಿತರೆ. ಸ್ವಲ್ಪ ಕೇರ್ಫುಲ್ ಆಗಿ ಬಿಡಿಸಿ. ಯಾಕಪ್ಪ ಅಂದ್ರೆ ಇದು KA ಬೋರ್ಡ್ ಅವರ ಕೊಟ್ಟಂತಹ ಒಂದು ಅಧ್ಯಾಯವಾರು ಅಂಕಗಳ ಹಂಚಿಕೆ ಸೀಟ್ ಆಗಿರುತ್ತದೆ. ಇದೇ ತರಹನೇ ಬಿಡಿಸಿ ಫ್ರೆಂಡ್ಸ್. ಈಗಿರ್ತಾನೆ ಓದಕ್ ಶುರು ಮಾಡಿ. ಎಕ್ಸಾಮ್ ಇನ್ನೇನು ಬಹಳದು ಸಮೀಪನೇ ಇದೆ. ಇದನ್ನ ಬ್ಲೂ ಪ್ರಿಂಟ್ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಈ ಒಂದು ಸಮಯ ನಿಮಗೆ ಉಪಯುಕ್ತ ಆಯ್ತಂತ ನಾನು ತಿಳ್ಕೊತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಾನು ಹಾಕ್ತಾ ಬರ್ತೀನಿ, ಯೂಸ್ಫುಲ್ ನಿಮಗೆಲ್ಲ ಸಹಾಯ ಆಗುವಂತೆ. ಇದಕ್ಕಾಗಿ ನಮ್ಮ SRK ಹಬ್ ಯೂಟ್ಯೂಬ್ ಚಾನೆಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ ಮೂಲಕ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಇನ್ನೂ ಏನಾದರೂ ತಿಳಿಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ನಿಮಗೆ ಪರಿಹಾರವನ್ನು ನೀಡ್ತೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಓದಿ ಸ್ನೇಹಿತರೆ. ಓಕೆ, ಮುಂದಿನ ಒಂದು ಅವಧಿಯಲ್ಲಿ ಸಿಗೋಣ ಹೇಳ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.